ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ. ಅವಿರಥ ಫೌಂಡೇಶನ್ ಅವರಿಂದ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ. ಸುಮಾರು 18 ವರ್ಷಗಳಿಂದ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡುತ್ತಾ ಬಂದಿರುವಂತಹ ಅವಿರಥ ಫೌಂಡೇಶನ್ ಬಾಗಲಕೋಟೆ ಜಿಲ್ಲೆಯ ರಬಕವಿ-ಬನಹಟ್ಟಿ ತಾಲೂಕಿನ ಮಹಲಿಂಗಪುರ ಪಟ್ಟಣದ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅವಿರಥ ಫೌಂಡೇಶನ್ ಅವರು ನೋಟ್ಬುಕ್ ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಶಾಲೆಯ SDMC ಅಧ್ಯಕ್ಷರಾದಂತಹ ಶ್ರೀ ಉಸ್ಮಾನ್ ಭಂಡಾರಿ, SDMC ಸದಸ್ಯರು ಹಾಗೂ ಶಿಕ್ಷಣ ಪ್ರೇಮಿಗಳು ಹಾಗೂ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಈರಣ್ಣ ಹಲಗತ್ತಿ, ವೀರೇಶ್ ಆಸಂಗಿ, ಸಾಹಿತಿಗಳು ಮಹಲಿಂಗಪುರ ಶ್ರೀ ಶಶಿಕುಮಾರ್ ಬುರುಡ್ ಹಾಗೂ ಕಾಂತಿಲಾಲ್ ಕೋಟಾರಿ, ಶ್ರೀ MS.B. ಪಾಟೀಲ್, ಮುಖ್ಯ ಗುರುಗಳು ಹಾಗೂ ಸಿಬ್ಬಂದಿ ವರ್ಗ ಶ್ರೀ MR ಚಿತ್ರಗಾರ್, ಶ್ರೀಮತಿ YY ತಂಬೂರ್, ಶ್ರೀಮತಿ GY ಭಜಂತ್ರಿ, ಶ್ರೀಮತಿ SI ಗದಗ್, ಶ್ರೀಮತಿ ಲತಾ ಪೂಜಾರಿ, ಶ್ರೀ ಗುರುಲಿಂಗ್ ಪೂಜಾರಿ ಉಪಸ್ಥಿತರಿದ್ದರು. ವರದಿ ಶಾನೂರ್ ಗೋಲ್ಬಾಮಿ, ಸಂಪಾದಕರು ದಿಲೀಪ್ ದಾಶ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಈ ಶಾಲೆಗೆ ಬಂದು ನಾನು 28 ವರ್ಷಗಳಾಯಿತು. ಈಗ ಮುಖ್ಯ ಗುರುಗಳಿಗೆ ಸೇವೆ ಸಲ್ಲಿಸ್ತಾ ಇದ್ದೇನೆ ಹಾಗೂ SDMC ಅಧ್ಯಕ್ಷರು ನಮಗೆ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ನಮ್ಮ ಶಾಲೆಯಲ್ಲಿ ಬೇರೆ ಬೇರೆ ದೇಣಿಗೆಯನ್ನು ಎತ್ತಿ ನಾವು ಶಾಲೆಯನ್ನು ಸುಧಾರಣೆ ಮಾಡಿದ್ದೀವಿ. ಹಾಗೂ ಎಲ್ಲ ಶಿಕ್ಷಕರು, ಎಲ್ಲ ಸದಸ್ಯರು, ಊರ ಪ್ರಮುಖರು ಹಾಗೂ ಬೆಂಗಳೂರಿಂದ ಬಂದಂಥ ಅವಿರಥ ಫೌಂಡೇಶನ್ದವರು ಈಗಾಗಲೇ ಮಕ್ಕಳಿಗೆ ಬುಕ್ಗಳನ್ನು ಕೊಟ್ಟಿದ್ದಾರೆ, ನೋಟ್ಬುಕ್ಗಳನ್ನು. ನಮಗಿನ್ನೂ ಒಳ್ಳೆಯದ ಮಾಡೋಕ್ಕೆ ನಾನು ಹೆಚ್ಚು ಬಯಸ್ತೇನೆ ಅಂತೇಳಿ ನಾನು ಯಾರು ಮಾಡಿ. ನಿಮ್ಮ ಹೆಸರು? ಪ್ರತಿಷ್ಠಾನ ಸುಮಾರು 18 ವರ್ಷದ ಹಿಂದೆ ಶುರು ಮಾಡಿದ ಈ ಅಭಿಯಾನ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ 2 ಶಾಲೆಗಳ 100 ಮಕ್ಕಳಿಂದ ಶುರುವಾದ ಕಾರ್ಯಕ್ರಮ ಇವತ್ತು 400 ಶಾಲೆಯ 40,000 ಮಕ್ಕಳಿಗೆ ಸುಮಾರು 50 ಲಕ್ಷಕ್ಕೂ ಮೀರಿದ ಮೊತ್ತದ ನೋಟು ಪುಸ್ತಕವನ್ನು ವಿತರಣೆ ಮಾಡ್ತಾ ಬಂದಿದ್ದೀವಿ. ಇದು ಸಾಧ್ಯ ಆಗಿರೋದು ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನೋ ಒಂದು ಯೋಜನೆಯಿಂದ. ಆಯಾಯ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು, ಆ ಗ್ರಾಮದ ಇತರ ಪ್ರಮುಖರು ಎಲ್ಲರೂ ಇದು ನನ್ನ ಶಾಲೆ, ಇದು ನನ್ನ ಹೆಮ್ಮೆ ಆಗಬೇಕು, ಯಾವುದೇ ಖಾಸಗಿ ಶಾಲೆಗೂ ಕೂಡ ಸವಾಲಾಗುವ ರೀತಿಯಲ್ಲಿ ನಮ್ಮ ಮಕ್ಕಳು ಯಾವುದೇ ರೀತಿಯ ಅನುಕೂಲದಿಂದ ಮತ್ತು ಅವಕಾಶದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ. ಈ ವರ್ಷ ಮಹಾಲಿಂಗಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಕೂಡ ಈ ಯೋಜನೆ ಅಡಿಯಲ್ಲಿ ಸೇರಿಸಿದ್ದೀವಿ. ಇದು ಸಾಧ್ಯ ಆಗಿರೋದು ಇಲ್ಲಿನ ಸ್ಥಳೀಯರಾದಂಥ ಮತ್ತು ಹಳೆ ವಿದ್ಯಾರ್ಥಿಯಾದಂಥ ಗುರುಲಿಂಗಮ್ಮನಿಗೆ ಮತ್ತು ಅವರ ಕುಟುಂಬದ ಸಹಾಯದಿಂದ ಮತ್ತು ಇಲ್ಲಿನ ಹಳೆ ವಿದ್ಯಾರ್ಥಿಗಳ ಸಹಾಯದಿಂದ. ಇದು ಹೀಗೆ ಎಲ್ಲರೂ ಸ್ಪಂದಿಸಿದರೆ ಎಲ್ಲ ಶಾಲೆಗಳನ್ನು ಉತ್ತಮ ಶಾಲೆಗಳನ್ನಾಗಿ ಮಾಡಬಹುದು ಅನ್ನೋ ಒಂದು ಆಶಯ ಅವಿರಥ ಪ್ರತಿಷ್ಠಾನದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಈ ಸಾರಿ ಮಹಾಲಿಂಗಪುರದ ಈ ಶಾಲೆಯ ಸಿಬ್ಬಂದಿ ವರ್ಗ ನಮಗೆ ಅನುವು ಮಾಡಿಕೊಟ್ಟಿದೆ. ಅದಕ್ಕೆ ಅವರಿಗೂ ಕೂಡ ಧನ್ಯವಾದ. ನಮಸ್ಕಾರ.